ನಮಸ್ಕಾರ ಸ್ನೇಹಿತರೆ ಮೆಣಸಿನಕಾಯಿ ಬೆಳೆಯಲ್ಲಿ ಮೊದಲಿನಿಂದ ಬೆಳೆಯ ಕೊನೆಯವರೆಗೂ ಕಾಡುವ ಒಂದು ದೊಡ್ಡ ಸಮಸ್ಯೆ ಅಂದರೆ ಅದು ಮೆಣಸಿನಕಾಯಿ ಗಿಡದ ಬೇರು ತಿನ್ನುವ ಹುಳದ ಕಾಟ. ನಾವು ಬೇರು ಕೊಳೆ ಮತ್ತು ಕಾಂಡ ಕೊಳೆ ನಿವಾರಣೆಗೆ ರೆಡಾಮಿಲ್ ಬ್ಲೈಟ್ಯಾಕ್ಸ್ ನಂತಹ ಔಷಧಿಗಳು ಸ್ಪ್ರೇ ಮಾಡಿದರೂ ಕೂಡ ಗಿಡಗಳು ಸಾಯ್ತಿರುತ್ತವೆ. ಯಾವಾಗ ಸತ್ತ ಗಿಡದ ಭಾಗದಲ್ಲಿ ನಾವು ಮಣ್ಣನ್ನು ಅಗೆದು ನೋಡಿದರೆ ಈ ಬೇರು ತಿನ್ನುವ ಹುಳಗಳು ಕಂಡುಬರುತ್ತವೆ. ಇದೊಂದು ಕೀಟದ ಲಾರ್ವೆ. ಇದನ್ನು ವೈಟ್ ಗ್ರಬ್ ಮತ್ತು ಎಂಡೆಯೊಳಗಿನ ಹುಳು ಅಂತಲೂ ಕರೆಯುತ್ತೇವೆ. ಇದರ ನಿವಾರಣೆಗೆ ಯಾವ ಔಷಧಿ ಅಥವಾ ಯಾವ ಗುಳಿಗೆಗಳನ್ನು ಬಳಸಬೇಕು ಅಂತ ನೋಡುವುದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಬೇರು ತಿನ್ನುವ ಹುಳು ಅಥವಾ ವೈಟ್ ಗ್ರಬ್ ಎನ್ನುವ ಈ ಹುಳಗಳನ್ನು ಕಂಟ್ರೋಲ್ ಮಾಡಲು ಬಳಸಬೇಕಾದ ಔಷಧ ಮತ್ತು ನಾವು ಬಳಸಿದ ಔಷಧ ಬಂದು ಕ್ರಿಸ್ಟಲ್ ಕಂಪ್ನಿಯ ವೋಲ್ಟ್ಯಾಕ್ಸ್. ಇದು ಗ್ರ್ಯಾನ್ಯೂಲ್ ಅಂದರೆ ಗುಳಿಗೆ ರೂಪದಲ್ಲಿ ಇರುತ್ತದೆ. ಇದನ್ನು ಉಸುಗು ಅಥವಾ ಸತುವು ಜೊತೆಯಲ್ಲಿ ಮಿಕ್ಸ್ ಮಾಡಿ ಬಿತ್ತಬೇಕು. ಯಾವುದೇ ಕಾರಣಕ್ಕೂ ಸಾಲುಗಳಲ್ಲಿ ಉಗ್ಗಬಾರದು. ಇದನ್ನು ಬಿತ್ತುವುದರಿಂದ ಒಳ್ಳೆಯ ರಿಸಲ್ಟ್ ಇದೆ. ಈ ವೋಲ್ಟ್ಯಾಕ್ಸ್ ನಲ್ಲಿ 2 ಕೆಮಿಕಲ್ಸ್ ಇರುತ್ತವೆ. ಮೊದಲನೆಯದು ಥಯೋಮಿಥಾಕ್ಸಮ್ 0.9% ಮತ್ತು ಫಿಪ್ರೋನಿಲ್ 0.2% GR ರೂಪದಲ್ಲಿರುತ್ತವೆ. GR ಅಂದರೆ ಗ್ರ್ಯಾನ್ಯೂಲ್ ಅಂದರೆ ಗುಳಿಗೆ. ಇದು ವೈಟ್ ಗ್ರಬ್ ಅಂದರೆ ಬೇರು ತಿನ್ನುವ ಹುಳುವನ್ನು ಎಕ್ಸಲೆಂಟ್ ಆಗಿ ಕಂಟ್ರೋಲ್ ಮಾಡುತ್ತದೆ. ಮತ್ತು ವೋಲ್ಟ್ಯಾಕ್ಸ್ ಬೇರು ಮತ್ತು ಗಿಡದ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ, ಅಂದರೆ ಗಿಡದ ಬೆಳವಣಿಗೆ ವೇಗವಾಗಿ ಆಗಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಗುಳಿಗೆಗಳನ್ನು ಎಕರೆಗೆ 5 kg ಬಳಸಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.